ಬಯಲಾಯ್ತಾ ಹೆಗಡೆ ಅಸಲಿ ಬಂಡವಾಳ. 4 ವರ್ಷದಿಂದ ಏನ್ ಮಾಡ್ತಿದ್ದಾರೆ ಈ ಎಂಪಿ? ಆ ಒಂದು ವಿಡಿಯೋ ಯಾಕಿಲ್ಲ ಸಂಸದರಿಂದ ಉತ್ತರ? ಒಂದೇ ಒಂದು ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ಅಸಲಿ ಬಂಡವಾಳವನ್ನ ಬಿಚ್ಚಿಡ್ತಿದೆ. ಹಾಗಾದ್ರೆ ಯಾವುದು ಆ ಒಂದು ವಿಡಿಯೋ? ಸಂಸದ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಮಾಧ್ಯಮಗಳ ಮುಂದೆ ಬಂದ್ರೆ ದೇವರು ಧರ್ಮದ ವಿಷಯಗಳು ಮೈ ಮೇಲೆ ಬರೋದ್ಯಾಕೆ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಂಸದ ಅನಂತ್ ಕುಮಾರ್ ಹೆಗಡೆ ರಾಜ್ಯ ಬಿಜೆಪಿಯ ಹಿಂದುತ್ವದ ಫೈರ್ ಬ್ರಾಂಡ್ ನಾಯಕ ಅನ್ನೋ ಹೆಸರಿದೆ. ಇವರು ಬಾಯಿ ಬಿಟ್ರೆ ಬೆಂಕಿ ಉಂಡೆಗಳನ್ನೇ ಉಗುಳುತ್ತಾರೆ. ತಮ್ಮ ಎದುರಾಳಿ ಪಕ್ಷಗಳ ವಿರುದ್ಧ ಕೆಂಡ ಕಾರುತ್ತಾರೆ. ಇತ್ತೀಚೆಗೆ ಇವರು ಕೊಟ್ಟಂತಹ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ನಮ್ಮ ಟಾರ್ಗೆಟ್ ಸಿದ್ದರಾಮಯ್ಯನವರೇ ಹೊರತು ಕಾಂಗ್ರೆಸ್ ಅಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಧರ್ಮ, ದೇವರು, ಸಂಸ್ಕೃತಿ, ಸಭ್ಯತೆ, ಆಚಾರ ವಿಚಾರಗಳು ಬಂದ್ರೆ ಸಂಸದ ಅನಂತ್ ಕುಮಾರ್ ಹೆಗಡೆ ಸಡನ್ ಆಗಿ ಎದ್ದು ಬರ್ತಾರೆ. ಆದ್ರೆ ತಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸಂಸದರು ಸೈಲೆಂಟ್ ಆಗ್ತಿರೋದಕ್ಕೆ. ಅಷ್ಟಕ್ಕೂ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ಯಾವ ವಿಡಿಯೋ ವೈರಲ್ ಆಗ್ತಿದೆ ಗೊತ್ತಾ? ಅದನ್ನೇ ತೋರಿಸ್ತೀವಿ ನೋಡಿ. ಅಲ್ಲ ಸರ್, ಕಿತ್ತೂರು ಖಾನಾಪುರಗಳು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದ ಸರ್. ಬೆಳಗಾವಿ ಲೋಕಸಭಾ ಕ್ಷೇತ್ರ ಸೇರಿಸಬೇಕು ಅಂತ ಇದೆ ಸರ್. ಸಾಕಷ್ಟು ಸಮಸ್ಯೆಗಳಿಂದ ಇದಾಗಿದೆ. ಮತ್ತೆ ಕರೋನಾ ಪ್ರವಾಹ ಬರಗಾಲ ಬಂದಿದೆ ಸರ್. ಆ ಟೈಮಲ್ಲಿ ಬಂದಿಲ್ಲ, ಈಗೂ ಬಂದಿದ್ದೀರಾ ಸರ್ ತಾವು? ನೊಂದಿರ್ತಕ್ಕಂಥ ಜನರಿಗೆ ಸಾಕಷ್ಟು ನೊಂದಿದ್ದಾರೆ. ನಮ್ಮ ಕಿತ್ತೂರು ಖಾನಾಪುರಗಳಿಗೆ ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗ್ತಾ ಇದೆ ಸರ್. ತಾವು ಅನುಪಸ್ಥಿತಿ ಎದ್ಕಾಡ್ತಾ ಇದೆ ಸರ್. ಕೆಲವೊಂದ್ ಕಡೆ ನಮ್ಮ ಕಿತ್ತೂರು ಖಾನಾಪುರಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದಕ್ಕೆಲ್ಲ ನಿಮ್ಮ ಮೌನವೇ ಉತ್ತರನ ಸರ್? ಕಿತ್ತೂರು ಖಾನಾಪುರ ಕ್ಷೇತ್ರದ ಜನ ಕೂಡ ಹೇಳ್ತಿದ್ದಾರೆ, ಅನಂತ್ ಕುಮಾರ್ ಹೆಗಡೆ ಅವರು ಬರೋದೇ ಇಲ್ಲ, ಚುನಾವಣಾ ಸಮೀಪ ಬಂದಿದೆ, ಹೀಗಾಗಿ ಕಾಯ್ತಿದ್ದಾರೆ. ನೋಡಿದ್ರಲ್ವಾ, ಮಾಧ್ಯಮ ಪ್ರತಿನಿಧಿಗಳು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಏನೇ ಪ್ರಶ್ನೆ ಕೇಳಿದ್ರು ಸಂಸದ ಅನಂತ್ ಕುಮಾರ್ ಹೆಗಡೆ ಅವರಿಂದ ನೋ ರಿಯಾಕ್ಷನ್. ತುಟಿ ಬಿಚ್ಚೋದೇ ಇಲ್ಲ ಅಂತಿದ್ದಾರೆ. ಇದನ್ನ ಕಂಡು ಬಿಜೆಪಿ ಪಕ್ಷದ ಕೆಲ ನಾಯಕರೇ ಇದೀಗ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್, ಜನರು ಕಷ್ಟದಲ್ಲಿದ್ದಾಗ ಮಲಗಿದ್ದು ಚುನಾವಣೆ ಬಂದಾಗ ನಾನು ಬದುಕಿದ್ದೇನೆ ಎಂದು ತೋರಿಸಿಕೊಳ್ಳಲು ಕೊಳಕು ನಾಲಿಗೆಯನ್ನ ಹರಿಬಿಡುವ ಬಿಜೆಪಿ ಸಂಸದ ಅನಂತ್ ಕುಮಾರ್ ಹೆಗಡೆಗೆ ಸ್ವತಃ ಬಿಜೆಪಿ ಕಾರ್ಯಕರ್ತರೇ ತರಾಟೆಗೆ ತಗೊಂಡಿದ್ದಾರೆ. ಇಂತಹ ನಾಲಾಯಕರನ್ನ ಇಟ್ಟುಕೊಂಡಿರುವ ಕರ್ನಾಟಕ ಬಿಜೆಪಿ ಇನ್ನೆಷ್ಟು ನಾಲಾಯಕ್ಕಿರಬಹುದು? ತಮ್ಮದೇ ಕಾರ್ಯಕರ್ತರಿಂದ ಚೀಮಾರಿ ಹಾಕಿಸಿಕೊಳ್ಳುವ ಅಯೋಗ್ಯನೊಬ್ಬ ಕಾಂಗ್ರೆಸ್ ನಾಯಕರ ಬಗ್ಗೆ ಮಾತನಾಡುವುದು ಊರ ಹಬ್ಬದಲ್ಲಿ ಹಂದಿಯೊಂದು ಕೆಸರು ಬಳಿದುಕೊಂಡು ಸುತ್ತಾಡುತ್ತಿದ್ದಂತೆಯೇ ಸರಿ ಅಂತೇಳಿ ಟ್ವೀಟ್ ಮಾಡಿ ಕುಟುಕಿದೆ. ಇತ್ತ ಪತ್ರಕರ್ತರು ಕೂಡ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರಿಗೆ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಬಂದು ಜನ ವಿಲವಿಲ ಒದ್ದಾಡಿ ಸತ್ತಾಗ ಸಂಸದ ಅನಂತ್ ಕುಮಾರ್ ಹೆಗಡೆ ಯಾಕೆ ಬರಲಿಲ್ಲ? 1919-20ರಲ್ಲಿ ಭೀಕರ ನೆರೆ ಏರ್ಪಟ್ಟಿತ್ತು. ಆ ನಂತರದ ವರ್ಷಗಳಲ್ಲಿ ಬರ ಏರ್ಪಟ್ಟು ಜನ ನರಳಾಡಿದ್ರು. ಆದ್ರೆ ಆಗ ಜನರ ಸಮಸ್ಯೆಗಳನ್ನ ಕೇಳದ ಸಂಸದ ಅನಂತ್ ಕುಮಾರ್ ಹೆಗಡೆ ಎಲೆಕ್ಷನ್ಗೆ ಇನ್ನು ಕೇವಲ 3-4 ತಿಂಗಳು ಇದ್ದಾಗ ಬಂದು ಧರ್ಮ, ಸಂಸ್ಕೃತಿಯ ಬಗ್ಗೆ ದನಿ ಎತ್ತುತ್ತಿರೋದು ಎಷ್ಟು ಸರಿ ಅಂತೇಳಿ ಮಾಧ್ಯಮಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿವೆ. ಹಾಗಾದ್ರೆ ಇದಕ್ಕೆ ಅನಂತ್ ಕುಮಾರ್ ಹೆಗಡೆ ಅವರ ರಿಯಾಕ್ಷನ್ ಏನ್ ಗೊತ್ತಾ? ನೀವೇ ನೋಡಿ. ಅನಂತ್ ಕುಮಾರ್ ಸರ್ ಬರುವ ಲೋಕಸಭೆ ಚುನಾವಣೆ ಉತ್ತರ ಕನ್ನಡದಿಂದ ಅನಂತ್ ಕುಮಾರ್ ಹೆಗಡೆ ಅವರು ಸ್ಪರ್ಧೆ ಮಾಡ್ತಾರೆ. ಅಲ್ಲ ಸರ್, ಕಿತ್ತೂರು ಖಾನಾಪುರಗಳಿಗೆ ಬಂದೇ ಇಲ್ಲ ತಾವು. ತಾರತಮ್ಯ ಆಗ್ತಾ ಇದೆ, ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗ್ತಾ ಇದೆ. ಬರೀ ಆ ಕಡೆ ಕ್ಷೇತ್ರದ ಮಾತ್ರ ತಾವು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ ಸರ್. ನಮ್ಗೆ ಎರಡಕ್ಕೂ ಅನ್ಯಾಯ ಆಗ್ತಾ ಇದೆ ಸರ್. ನೋಡಿದ್ರಲ್ವಾ, ಮಾಧ್ಯಮಗಳು ಅಭಿವೃದ್ಧಿ, ಜನರ ಸಮಸ್ಯೆಗಳ ಬಗ್ಗೆ ಕೇಳಿದ್ರೆ ಸಂಸದರು ಅದೇಗೆ ಮೌನವಾಗಿದ್ದಾರೆ ಮತ್ತು ಅದೇಗೆ ಅಲ್ಲಿಂದ ಜಾಗ ಖಾಲಿ ಮಾಡ್ತಿದ್ದಾರೆ ಅನ್ನೋದನ್ನ. ಈ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲೂ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಸಾಲು ಸಾಲು ಪ್ರಶ್ನೆಗಳು ಎದುರಾಗುತ್ತವೆ. ಅವೇನು ಅನ್ನೋದನ್ನು ತೋರಿಸ್ತೀವಿ ನೋಡಿ. ಕಳೆದ 4 ವರ್ಷಗಳಿಂದ ಸಂಸದರು ಯಾಕೆ ಎಲ್ಲೂ ಕಾಣಿಸಿಕೊಂಡಿಲ್ಲ? ತಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಯಾಕೆ ಗಮನ ಹರಿಸಿಲ್ಲ? ಚುನಾವಣೆಗೆ ಇನ್ನು ಕೇವಲ 3-4 ತಿಂಗಳು ಬಾಕಿ ಇರುವಾಗ ಅದೇಕೆ ಮಾಧ್ಯಮಗಳ ಮುಂದೆ ಬರ್ತಿದ್ದಾರೆ? ಚುನಾವಣಾ ಹೊಸ್ತಿಲಲ್ಲಿ ತಮ್ಮ ಸಾಧನೆ, ಅಭಿವೃದ್ಧಿಯ ಬಗ್ಗೆ ಯಾಕೆ ತುಟಿ ಬಿಚ್ಚುತ್ತಿಲ್ಲ ಸಂಸದರು? ಮಾಧ್ಯಮಗಳು ಸಮಸ್ಯೆಗಳ ಬಗ್ಗೆ ಪ್ರಶ್ನಿಸಿದ್ರೆ ಸೈಲೆಂಟ್ ಆಗಿರೋದ್ಯಾಕೆ? ದೇವರು, ಧರ್ಮದ ಬಗ್ಗೆ ನಿರರ್ಗಳವಾಗಿ ಮಾತನಾಡುವ ಸಂಸದರು ಈಗೇಕೆ ಸುಮ್ಮನಾಗಿದ್ದಾರೆ? ಕಳೆದ 4.5 ವರ್ಷಗಳಿಂದ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನು? ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಜನ ಕೇಳ್ತಿದ್ದಾರೆ.
ಆದ್ರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಎದ್ದು ಬಂದು ದೇವರು ಧರ್ಮದ ಹೆಸರಲ್ಲಿ ಜನರನ್ನ ರುಚಿಗೆಬ್ಬಿಸುವಂತ ಮಾತುಗಳನ್ನ ಆಡ್ತಿರೋದೇಕೆ? ಪ್ರಜ್ಞಾವಂತ ಮತದಾರರು ಇದನ್ನ ಖಂಡಿತ ಗಮನಿಸಿರುತ್ತಾರೆ. ಹಾಗಾದ್ರೆ ನಿಮ್ಮ ಪ್ರಕಾರ ಸಂಸದ ಅನಂತಕುಮಾರ್ ಹೆಗಡೆ ಅವರು ಕಳೆದ 4.5 ವರ್ಷ ಸುಮ್ಮನಿದ್ದು ಈಗ ಚುನಾವಣಾ ಹೊಸ್ತಿಲಲ್ಲಿ ದೇವರು ಧರ್ಮದ ಬಗ್ಗೆ ದನಿ ಎತ್ತುತ್ತಿರೋದು ಎಷ್ಟು ಸರಿ? ಎಲೆಕ್ಷನ್ ಟೈಮಲ್ಲಿ ಮಾತ್ರ ಜನ ಮತ್ತು ಮಾಧ್ಯಮಗಳು ಸಂಸದರಿಗೆ ನೆನಪಾದ್ರ ಅನಂತಕುಮಾರ್ ಹೆಗಡೆ ಸೇರಿದಂತೆ ರಾಜ್ಯದ 25 ಬಿಜೆಪಿ ಎಂಪಿಗಳ ಸಾಧನೆ ಏನು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.